ಓಂ ಶ್ರೀ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮೊದಲಿಗೆ ಈ ಒಂದು ವೇದಿಕೆ ಮೇಲೆ ಇರುವಂತಹ ಪರಮ ಪೂಜ್ಯ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ಮಹಾಸ್ವಾಮಿಗಳು ಈಗಾಗಲೇ ಮಾತನಾಡಿ ಹೋಗಿದ್ದಾರೆ. ಹಾಗೆಯೇ ಪರಮ ಪೂಜ್ಯ ಶ್ರೀ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು, ಷಡಕ್ಷರಿ ಬ್ರಹ್ಮ ಶ್ರೀ ವರರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು, ಎಲ್ಲ ಮಹನೀಯರಿಗೆ ವಂದಿಸುತ್ತಾ, ಗುರುಮಾತೆಯರೇ, ವೃತ್ತಿ ಬಾಂಧವರೇ, ನನ್ನ ಎಲ್ಲ ಆತ್ಮ ಬಂಧುಗಳೇ, ಇಂದಿನ ಒಂದು ಕಾರ್ಯಕ್ರಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಒಂದು ಇನಾಗ್ರೇಷನ್ ಉದ್ಘಾಟನೆಯ ಒಂದು ಸಾನ್ನಿಧ್ಯ. ಇಲ್ಲಿ ಎಲ್ಲರೂ ಮಾತನಾಡಿದ್ದಾರೆ. ಯಾವುದ್ರ ಬಗ್ಗೆ ಅಂತ ನಮಗೆಲ್ರಿಗೂ ಈಗಾಗಲೇ ಗೊತ್ತಿರುವಂಥ ವಿಚಾರ. ಉಸಿರೇ ಹಸಿರು, ಉಸಿರೇ ಧ್ಯಾನ, ಉಸಿರೇ ಜೀವ, ಉಸಿರೇ ಪ್ರಾಣ, ಉಸಿರೇ ಸ್ಥಿತಿ, ಉಸಿರೇ ಸ್ತಂಭ, ಉಸಿರೇ ಎಲ್ಲವೂ. ಉಸಿರಿದ್ರೆ ಜೀವ, ಉಸಿರು ಹೋದರೆ ಮರಣ. ಅದಕ್ಕೆ ಒಂದು ಕಡೆ ಹೇಳ್ತಾರಲ್ವ, ಎಲ್ಲಿವರೆಗೂ ಉಸಿರಿರುತ್ತೆ ಅಲ್ಲಿವರೆಗೂ ನಿನ್ನ ಮುಖ ನಾನು ನೋಡ್ತೀನಿ, ಉಸಿರು ಹೋದ ಮೇಲೆ ನೀನ್ಯಾರೋ ನಾನ್ಯಾರೋ ಅಂಥೇಳಿ ಒಂದು ಹೊರಗಿನ ಒಂದು ಶಬ್ದ. ಈ ಜ್ಞಾನ ನಾವು ಅನ್ಕೋಬೇಕಾಗತ್ತೆ. ಹೇಗೆ ಆಲ್ರೆಡಿ ಅಪ್ಪಾಜಿಯವರು ಹೇಳಿದರು, ಹೇಗೆ ಉಸಿರಾಟ ಒಳಗಡೆ ಹೋಗ್ತದೆ, ಹೇಗೆ ಉಸಿರಾಟ ಹೊರಗಡೆ ಹೋಗ್ತದೆ, ಅದರ ಮಧ್ಯೆ ನಾವಿದ್ದೀವಿ. ಅದು ಏನು ನಿಶ್ಚಿತ, ಅದು ಏನು ಸ್ಮೃತಿ ಅಂತ ಈಗಾಗಲೇ ಅಪ್ಪಾಜಿಯವರು ಮಾತಾಡಿದರು. ಇಲ್ಲಿ ನೋಡಿ, ನಾವು ದಿನ ಬೆಳಗಾದ್ರೆ ಈ ದೇಹಕ್ಕೆ ಊಟ ಕೊಡ್ತೀವಿ, ಮಲಗಿಸ್ತೀವಿ, ನೀರು ಕೊಡ್ತೀವಿ. ಇದಕ್ಕೆ ಈ ಶರೀರವನ್ನು ನಾವು ಸಂಭಾಲನೆಯನ್ನು ಮಾಡ್ತೀವಿ. ಮಾಡುವಂಥರು ಯಾರು? ಆಗಿದ್ರೆ ಈ ದೇಹವನ್ನು ನಾವು ಬಳಸ್ಕೋತೀವಿ, ಬಳಸ್ಕೊಳ್ಳೋರು ಯಾರು? ಅದಕ್ಕೆ ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಎಲ್ಲಿವರೆಗೂ ನನ್ನೊಂದಿಗೆ ನಾನು ಸವಾಲಾಗಿರಲ್ವೋ ಅಲ್ಲಿವರೆಗೂ ಹೊರಗಿನ ಪ್ರಪಂಚ ಕಷ್ಟವಾಗಿಯೇ ಕಾಣಿಸ್ತದೆ. ನನ್ನೊಂದಿಗೆ ನಾನು ಸವಾಲು. ಏನು ಸವಾಲು? ಹೊರಗಡೆ ಸವಾಲು ಇರುವಂಥದ್ದು ಸ್ಫೂರ್ತಿಗಾಗಿ, ಒಳಗಡೆ ನನ್ನ ಒಳಗಡೆ ಇರುವಂತಹ ಸವಾಲುಗಳು ನನ್ನ ಏಳಿಗೆಗಾಗಿ, ಆ ಭಗವಂತನ ಕಲ್ಯಾಣದ ಒಂದು ಸ್ಫೂರ್ತಿಗಾಗಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ರೆ ಒಂದು ಉದಾಹರಣೆ ತಗೊಳ್ಳೋಣ. ಎರಡು ವಿಷಯದ ಮೇಲೆ ನಾನು ಉದಾಹರಣೆ ತೆಗೆದುಕೊಂಡು ನಾನು ಮುಗಿಸ್ತೇನೆ. ಇಲ್ಲಿ ಒಬ್ಬ ರಾಜ ಇರ್ತಾನೆ. ರಾಜ, ಮಂತ್ರಿಗಳಿರ್ತಾರೆ, ಶಿಷ್ಯಂದ್ರಿರ್ತಾರೆ, ಪ್ರಜೆಗಳಿರ್ತಾರೆ. ರಾಜನ ಹತ್ರ ಬಂದೂಕ್ ಇರ್ತದೆ. ರಾಜ ಬಂದೂಕ್ ಇಟ್ಕೊಂಡಿರ್ತಾನೆ. ಅದಕ್ಕೆಲ್ಲ ಬಂದೂಕು ಮದ್ದು ಕೂಡ ತಯಾರು ಮಾಡಿಕೊಂಡು ತನ್ನ ಹತ್ರ ಇಟ್ಕೊಂಡಿರ್ತಾನೆ. ಯಾಕೆ? ನಮಗೊಂದು ಅರ್ಥ ಆಗಬೇಕು. ಆ ರಾಜ ಬಂದೂಕ್ ಇಟ್ಕೊಂಡನಂದ್ರೇನು, ನನ್ನ ಹತ್ರ ಯಾರು ಬರಲ್ಲ, ನನಗೆಲ್ಲರೂ ಎದುರ್ತಾರೆ, ನನಗೆಲ್ಲರೂ ಭಯ ಬೀಳ್ತಾರೆ ಅಂತ ಹೇಳಿ. ರಾಜ ನೋಡ್ತಾನೆ, ಇಲ್ಲಿ ಯಾರಾದರೂ ಪ್ರಜೆಗಳು ನನ್ನ ಕೈಯಲ್ಲಿ ಸಿಕ್ಕರೆ, ಅಥವಾ ಯಾರಾದರೂ ಇಲ್ಲಿ ಪ್ರಜೆಗಳಾಗಿರ್ಬೋದು, ಸೈನಿಕರಾಗಿರ್ಬೋದು, ಯಾವುದೇ ಒಂದು ತಪ್ಪಿನಲ್ಲಿ ಸಿಕ್ಕರೆ ನಾನೇನು ಮಾಡಬಲ್ಲೆ? ಗುಂಡನ್ನ ಆರಿಸಬಲ್ಲೆ ಅಂತೇಳಿ ಅನ್ಕೋತಾನೆ. ಸರಿ, ಆಗಿದ್ರೆ ಅಲ್ಲಿ ಯಾರು ತಪ್ಪಿತಸ್ಥರು ಸಿಗೋದಿಲ್ಲ ರಾಜನಿಗೆ. ಅವಾಗ ಏನು ಮಾಡ್ತಾನೆ? ರಾಜನಿಗೆ ಕೈ ಸುಮ್ಮನೆ ಕೂಡಲ್ಲ, ಗಾಳಿಯಲ್ಲಿ ಗುಂಡು ಹಾರಿಸ್ತಾನೆ. ನಂತರ ಪಕ್ಷಿಗಳಿಗೆ ಹೊಡೆದಾಡ್ತಾನೆ. ಕೊನೆಗೆ ಗುಂಡು ಖಾಲಿ ಆಗ್ತವೆ. ಅವಾಗ ಪ್ರಜೆಗಳಿಗೂ ಗೊತ್ತಾಗ್ತದೆ, ಸೈನಿಕರಿಗೂ ಗೊತ್ತಾಗ್ತದೆ, ಎಲ್ರಿಗೂ ಗೊತ್ತಾಗ್ತದೆ. ಅಲ್ಲಿವರೆಗೂ ರಾಜನಿಗೆ ಎದುರ್ತಾ ಇದ್ರು ಅಲ್ವಾ, ಎದುರ್ತಾ ಇದ್ರು. ಅಷ್ಟರೊಳಗಡೆ ಇನ್ನೊಬ್ಬ ರಾಜ ಬರ್ತಾನೆ, ಅದೇ ಊರಿನ ಜಾಗಕ್ಕೆ ಬರ್ತಾನೆ. ಅವನು ಕೂಡ ಬಲಿಷ್ಠನಾಗಿರ್ತಾನೆ. ಅವನು ಕೂಡ ಗುಂಡುಗಳನ್ನು, ಬಾಂಬ್ಗಳನ್ನು ಇಟ್ಕೊಂಡೇ ಬಂದಿರ್ತಾನೆ. ಇವರೆಲ್ಲ ಸೈನಿಕರು, ಮಂತ್ರಿಗಳು ಏನು ಮಾಡ್ತಾರೆ? ಇನ್ನೇನು ನಮ್ಮ ಕತೆ ಮುಗಿಸ್ತಿದ್ದ ಈ ರಾಜ, ಗುಂಡೆಲ್ಲ ಖಾಲಿ ಆದವು, ಇನ್ನೊಬ್ಬರು ಬಂದರು, ಇನ್ನು ನಾವು ಅಲ್ಲಿ ಸೇರ್ಕೊಳ್ಳಿಲ್ಲ ಅಂದ್ರೆ ಅವ್ರು ನನ್ನ ಕತೆ ಮುಗಿಸ್ತಾರೆ ಅಂತ ಹೇಳಿ. ಅವಾಗ ಅವ್ರೇನು ಮಾಡ್ತಾರೆ? ಆ ರಾಜನ ಬೆನ್ನತ್ತಾರೆ ಮಂತ್ರಿಗಳು ಮತ್ತು ಸೈನಿಕರು. ಅವಾಗ ರಾಜ ಅಂತಾನೆ, ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ನಾನು ರಾಜ ಅಂತೇಳಿ ಆ ರಾಜನಿಗೆ ಹೇಳ್ಬೇಡಿ, ನಾ ರಾಜ ಇದ್ದೆ ಅಂತೇಳಿ ಆ ರಾಜನಿಗೆ ಹೇಳ್ಬೇಡಿ.
ನಿಮ್ಮ ಜೊತೆಗೆ ನಾನು ಒಂದಾಗಿ ಬರ್ತೀನಿ, ನಿಮ್ಮ ಜೊತೆಗೇನೆ ಸೇರ್ತೀನಿ, ದಯವಿಟ್ಟು ಇದು ಒಂದು ನನಗೆ ನಡೆಸ್ಕೊಡಿ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಪಂಚೇಂದ್ರಿಯಗಳಲ್ಲಿ ಅರಿಷೊಡ್ಡದರಗಳಲ್ಲಿ ಈ ಕಾಮ, ಕ್ರೋಧ, ಮದ, ಲೋಭ ಹೇಗೆ ಬಂದ್ವು ಅಂದ್ರೆ ಅದನ್ನ ನಾವು ತಳಿರು ತೋರಣಗಳನ್ನ ಕಟ್ಟಿ ಒಳಗಡೆ ಬರ ಮಾಡ್ಕೊಳ್ಳೋದ್ರಿಂದ ಬರ್ತವೆ ವಿನಃ ಇಲ್ದಿದ್ರೆ ಬರೋದಿಲ್ಲ. ಅವಾಗ ಅವನು ರಾಜ ಏನ್ ಮಾಡಿದ, ನನಗೂ ಗತಿನೇ ಇಲ್ಲ ಅಂತೇಳಿ ಏನ್ ಮಾಡಿದ, ಇನ್ನೊಂದು ಕಡೆ ಸೇರಿದ. ಅದೇ ತರ ಮನುಷ್ಯ ಯಾಕೆ ಅರಿಷೊಡ್ಡದ್ರೊಳಗಡೆ ಆಗ್ತಾನೆ, ಅದರಿಂದ ಹೊರಗಡೆ ಹೇಗೆ ಬರ್ಬೇಕು ಅನ್ನೋದನ್ನ ನಮಗೆ ಈ ಧ್ಯಾನ, ಯೋಗ, ಈ ಒಂದು ಪ್ರತಿಯೊಂದನ್ನು ನಮಗೆ ಕಲಿಸ್ಕೊಡ್ತದೆ. ಸ್ಥಿತಿಯ ಪ್ರಜ್ಞೆ ಕಲಿಸ್ಕೊಡ್ತದೆ, ನಾನು ಏನು ಅನ್ನೋದು ಕಲಿಸ್ಕೊಡ್ತದೆ, ಅರಿವೇ ಗುರು ಅನ್ನೋದು ಕಲಿಸ್ಕೊಡ್ತದೆ. ಇದು ನಾವು ತಿಳ್ಕೊಳ್ಳುವಂಥದ್ದು. ಈಗ ನೋಡಿ, ಸಂತೋಷ ಅನ್ನೋದು ಹೇಗೆ ಅನ್ನೋದು ಇನ್ನೂ ಒಂದು ಉದಾಹರಣೆ ಮುಖಾಂತರ ನಾನು ಮುಗಿಸ್ತೀನಿ. ಈಗ ಹೊರಗಡೆ ಜಗತ್ತು ಹೊರಗಡೆ, ಹೊರಗಡೆ ಜಗತ್ತು ಹೊರಗಡೆ, ಒಳಗಡೆ ಜಗತ್ತು ಒಳಗಡೆ. ಒಳಗಡೆ ಇರುವುದನ್ನ ಹೊರಗಡೆ ಸಾಕ್ಷಿಯಾಗಿ ನೋಡ್ಲಿಕ್ಕೆ ಅಷ್ಟೇ ನಾನು ಬಳಸಬೇಕು, ಹೊರಗಡೆದು ಹೊರಗಡೆನೇ ಬಿಡಬೇಕು. ಆಗಿತ್ತಂದ್ರೆ ಒಳಗಡೆ ಏನಿದೆ, ನನ್ನ ಹತ್ರ ಶಾಂತಿ ಇದೆ, ಸಮಾಧಾನ ಇದೆ, ನೆಮ್ಮದಿ ಇದೆ, ಆನಂದ ಇದೆ, ನಿಜವಾದ ಅಸ್ತಿತ್ವ ಇದೆ. ಯಾವಾಗ ಹೊರಗಡೆ ಇರೋದನ್ನ ಒಳಗಡೆ ಹಾಕ್ಕೊಳ್ತೀವಲ್ಲ ಅವಾಗ ವಿಲ 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 ಒದ್ದಾಡ್ತಾ ಇರ್ತದೆ. ಹಾಗಿದ್ರೆ ಸಾಕ್ಷಿಯಾಗಿ ನೋಡೋದು ಅಂತ ಅಂದ್ರೆ ನಾನು ಒಳಗಡೆ ಆಲ್ರೆಡಿ ನಾನು ಅಜರಾಮರವಾಗಿದ್ದೀನಿ, ಸಚ್ಚಿತ್ತಾನಂದದಲ್ಲಿದ್ದೀನಿ. ನಾನು ಅದನ್ನ ಸಾಕ್ಷಿಗೆ ಬಳಸ್ಕೊಳ್ಳಿ, ಅದನ್ನ ಅನುಭೂತಿ ಮಾಡ್ಕೊಳ್ಳಿ. ಅದಕ್ಕೆ ಹೊರಗಡೆದನ್ನ ಹೊರಗಡೆನೆ ಬಿಡಿ, ಒಳಗಡೆದನ್ನ ಒಳಗಡೆನೆ ಇಟ್ಕೊಳ್ಳಿ. ಅದನ್ನ ಚೈತನ್ಯಮಯಿ ಭಗವಂತನ ನೆನಪಿಗಾಗಿ, ಭಗವಂತನ ಶಕ್ತಿಗಾಗಿ, ಭಗವಂತನ ಸಾನ್ನಿಧ್ಯಕ್ಕೋಸ್ಕರ ಒಳಗಡೆ ಇರುವಂತಹ ಪರಮಾನಂದವನ್ನು ನೀನು ಅರ್ಥಕೊಂಡಾಗ ಜಗತ್ತಲ್ಲಿ ನೀನು ಕಲ್ಯಾಣ ಆಗ್ತೀಯಾ ಅಂತ ಹೇಳಿ ಈ ಒಂದು ವಿಚಾರವನ್ನು ಕೂಡ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಸೊ ಇಲ್ಲಿ ಇನ್ನು ಒಂದು ಸಂತಸಕ್ಕೂ ಒಂದು ಉದಾಹರಣೆ ಏನಪ್ಪ ಅಂದ್ರೆ, ಒಬ್ಬ ಸಂತ ಏನ್ ಮಾಡ್ತಾನೆ, ಕಾಡಲ್ಲಿ ಹೋಗಿ ತಪಸ್ಸು ಮಾಡ್ಕೋತಾ ಕೂತ್ಕೊಂಡಿರ್ತಾನೆ, ತಪಸ್ವಿಯಾಗಿ ಕೂತ್ಕೊಂಡಿರ್ತಾನೆ. ಒಬ್ಬ ಶೇಠ್ಜಿ ವ್ಯಾಪಾರಿಯಲ್ಲಿ ತುಂಬಾ ಶ್ರೀಮಂತಿಕೆ ಇರುತ್ತೆ, ಸಂತೋಷ ಇರಲ್ಲ, ನೆಮ್ಮದಿ ಇರಲ್ಲ. ಅಂದ್ರೆ ತನ್ನ ಸಂತೋಷವನ್ನ ಕಳ್ಕೊಂಡಿರ್ತಾನೆ, ಆರೋಗ್ಯ ದೃಷ್ಟಿಯಲ್ಲಿ ಆಗಿರ್ಬೋದು, ಇನ್ನೊಂದಿರ್ಬೋದು. ಸೊ ಕಾಡಲ್ಲಿ ಹೋಗಿ ನೋಡಿದಾಗ ಆ ಸಂತ ಸಿಗ್ತಾನೆ. ಓ, ಇಲ್ಲಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದಾರಲ್ಲ, ಎಷ್ಟು ತಪಸ್ವಿ ಮೂರ್ತಿಗಳಿದಾರಲ್ಲ, ಎಷ್ಟು ಆನಂದವಾಗಿದ್ದಾರಲ್ಲ. ಇಲ್ಲಿ ನೋಡ್ಲಿಕ್ಕೆ ಏನೋ ಒಂದಿಷ್ಟು ಹಣ್ಣುಗಳು ಸಿಗ್ತವೆ, ಏನೋ ಒಂದಿಷ್ಟು ತಪ್ಪಲ ಗಾಯಿಗಡ್ಡೆಗಳು ಸಿಗ್ತವೆ, ಇಷ್ಟೊಂದು ಆನಂದವಾಗಿದ್ದಾರಲ್ಲ. ನನ್ನ ರಾಜಮಹಲ್ ಇದೆ, ನನ್ನ ಹತ್ರ ಸಾಕಷ್ಟಿದೆ, ಅಲ್ಲಿ ಬೇಕಾದಂಗೆ ಇರ್ಬೋದಾಗಿತ್ತಲ್ಲ ಇವರು, ನಾನು ಕರ್ಕೊಂಡೋದ್ರೆ ಅಷ್ಟೊಂದು ವೈಭವಕರಣದಲ್ಲಿ ಇರ್ಬೋದಲ್ಲ ಇವರು, ಅಂದ್ರೆ ಇವ್ರನ್ನ ಕರ್ಕೊಂಡೋದ್ರೆ ನನಗೂ ಲಾಭ ಇದೆ, ನಾನು ಏನಾದ್ರೂ ಒಂದಿಷ್ಟು ಸಂತೋಷವನ್ನ ತಿಳ್ಕೊಬೋದಲ್ಲ ಅಂತೇಳಿ ಆ ಸಂತನ ಹತ್ರ ಹೋಗಿ, ಸಂತರೇ ನೀವು ದಯವಿಟ್ಟು ನಂದು ಒಂದು ರಾಜಮಹಲ್ ಇದೆ, ತುಂಬಾ ಚೆನ್ನಾಗಿ ಕಟ್ಕೊಂಡಿದ್ದೀನಿ, ಅಲ್ಲಿ ನೀವು ಬರಲೇಬೇಕು ಅಂತ ಹೇಳಿ ಕೇಳ್ಕೊಳ್ತಾನೆ. ಹೌದಾ, ಹಾಗಿದ್ರೆ ಸರಿಯಪ್ಪ, ಹಾಗಾದ್ರೆ ಬರ್ತೀನಿ, ಎಲ್ಲಿದೆ ಅಂತ ಹೇಳ್ತಾರೆ. ಈ ತರ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ, ಸಂತರೇ ನಿಮ್ಗೆ ಏನೇನ್ ಬೇಕು ಎಲ್ಲ ನಿರ್ಮಾಣ ಮಾಡಿದ್ದೀನಿ, ಇಲ್ಲಿ ನಿಮ್ಗೆ ಏನ್ ಬೇಕು ಎಲ್ಲವನ್ನೂ ಸಿಗ್ತಾ ಇದೆ, ನೀವು ಆರಾಮಾಗಿ ಇಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಯಾರು? ಶೇಠ್ಜಿ ವ್ಯಾಪಾರಿ. ಅವಾಗ ಸಂತರು ಆ ಕಡೆ ಈ ಕಡೆ ಓಡಾಡ್ತಾರೆ, ನೋಡ್ತಾರೆ, ಎಲ್ಲ ಕಡೆ ಇದು ಮಾಡ್ತಾರೆ. ಸರಿ ನೋಡ್ಕೊಂಡು ಓಕೆ, ಚೆನ್ನಾಗಿ ಏನೋ ಒಂದು ವೈಭವಕರಣ ಭೋಗದಲ್ಲಿ ಚೆನ್ನಾಗಿ ಮಾಡಿದಾರೆ ಅಂತ ಅನ್ಕೋತಾರೆ. ತಿರ್ಗಾ ಹೊರಗಡೆ ಹೋಗ್ತಾರೆ. ಅವಾಗ ಓಡೋಡಿ ಬರ್ತಾನೆ ಶೇಠ್ಜಿ. ಅಲ್ಲ ರೀ ಸಂತರೇ, ಎಲ್ಲ ಇದ್ರ ಒಳಗಡೆನೆ ಇದೆ ಅಂತ ಹೇಳಿದೀನಿ, ನೀವು ಹೊರಗಡೆನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ರಲ್ಲ, ಬನ್ನಿ ಒಳಗಡೆ ಹೋಗೋಣ, ವೈಭವನೇ ಇದೆ ಅಲ್ವಾ ಅಂತಾನ. ಅವಾಗ ಹೇಳ್ತಾನ, ತಮ್ಮ ಕಾಡಲ್ಲಿದ್ದಾಗಲೂ ನಾನು ಅದೇ ಸಂತೋಷ, ಅದೇ ಆನಂದ, ನಿನ್ನ ರಾಜ ಮಹಾಲವನ್ನ ನೋಡಿದಾಗ ಕೂಡ ಅದೇ ಸಂತೋಷ, ನನಗೆ ಯಾವುದು ವ್ಯತ್ಯಾಸ ಕಾಣವಲ್ದು ಅಂತ. ವ್ಯತ್ಯಾಸ ಇಲ್ಲ ನನಗೆ, ಅಲ್ಲಿದ್ರೂ ಅದೇ ಸಂತೋಷ, ಇಲ್ಲಿ ಬಂದ್ರೂ ಅದೇ ಸಂತೋಷ, ನನಗೆ ಯಾವುದೋ ವ್ಯತ್ಯಾಸ ಕಾಣವಲ್ದು ಅಂತ. ಅಂದ್ರೆ ಯಾರು ತನ್ನನ್ನ ತಾನು ತೊಡಗಿಸ್ಕೊಳ್ತಾರೆ, ತನ್ನ ಹರಿವನ್ನ ತಾನು ತಿಳ್ಕೊಳ್ತಾರೆ, ಈ ಆನಂದವನ್ನು ಪಡಿತಾರೆ. ಅಂದ್ರೆ ಆನಂದ ಅನ್ನೋದು ಹೊರಗಡೆ ಸಿಗುವಂಥದ್ದಲ್ಲ, ನಾವು ಹುಡುಕೋದ್ರಿಂದ ಸಿಗುವಂಥದ್ದಲ್ಲ, ಅರಮನೆಯಿಂದ ಸಿಗುವಂಥದ್ದಲ್ಲ, ನಾವು ಏನೋ ತಗೊಂಡಿವ ಅನ್ನೋದು ಸಿಗುವಂಥದ್ದಲ್ಲ, ಅದನ್ನ ಬಳಕೆ ಮಾಡ್ಕೋಬಹುದು ಅಷ್ಟೇ, ನಾವು ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಕಲಿಬೇಕು ಅಷ್ಟೇ ನಾವು. ಬಟ್ ಆನಂದ, ನಿಜವಾದ ಆನಂದ ಅನ್ನೋದು ನಮ್ಮ ಒಳಗಡೆ ಇದೆ ಅನ್ನೋದು ಅರಿವು ಮಾಡಿಸ್ತಾರೆ ಅನ್ನೋದು ಹೇಳ್ತಾ ಇದ್ದೀನಿ. ಸೊ ನಾವು ಈ ಒಂದು ಧ್ಯಾನದಿಂದ ಸಾಕಷ್ಟು ಪಡ್ಕೊಳ್ಬೋದು. ಎಲ್ಲರೂ ಧ್ಯಾನ ಮಾಡೋಣ. ಅದರಲ್ಲಿ ನಾವು ಒಂದು ಹೆಚ್ಚೆಚ್ಚು ಎಲ್ಲರೂ ಒಂದು ವಿಶ್ವ ಕಲ್ಯಾಣಕ್ಕಾಗಿ ತೇಜೋ ಮನೋಭಾವವನ್ನ ನಾವು ಇಲ್ಲಿ ಎಲ್ಲರೂ ಬಂದಿರುವಂತವ್ರು ಎಲ್ಲರೂ ಹೊಂದೋಣ. ಅದೇ ರೀತಿ ನಮ್ಮ ಸಾವಿತ್ರಮ್ಮ ಅವರು ಕರೆದ್ರು, ಬರ್ಬೇಕ್ರಿ ಅಪ್ಪಾಜಿ ನೀವು ಅಂತ ಹೇಳಿ, ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾನವಿಯಲ್ಲಿ ಇದು ಫಸ್ಟ್ ಅಂತೆಲ್ಲ ಹೇಳಿದ್ರು. ಇರ್ಲಿ, ಇವತ್ತು ಮಾನವಿಯಲ್ಲಿ ಫಸ್ಟ್ ಅನ್ನೋದಕ್ಕಿಂತಲೂ ಈ ಫಸ್ಟ್ ಏನು ಮಾಡಿದ್ದಾರೆ ಅದರಲ್ಲಿ ನಾವು ಎಷ್ಟು ಉಪಯೋಗ ತಗೊಳ್ತೀವಿ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗ್ತದೆ. ಫಸ್ಟ್ ಅನ್ನೋದು ಇಂಪಾರ್ಟೆಂಟ್, ಅದರ ಒಂದು ಭಾಗ ಆದ್ರೆ ಇದರಿಂದ ನಾವು ಎಷ್ಟು ಉಪಯೋಗ ತಗೊಳ್ತೀವಿ ಅನ್ನೋದು ನಮಗದು ಅನುಸರಿಸ್ತದೆ. ಎಲ್ಲರೂ ಈ ಧ್ಯಾನದ ಕೇಂದ್ರವನ್ನ
ನಾವು ಉಪಯೋಗ ಮಾಡ್ಕೊಳ್ಳೋಣ. ಸಾವಿತ್ರಮ್ಮ ಅವರು ಒಂದು ಒಳ್ಳೆ ದೊಡ್ಡ ಮನಸ್ಸು ಅವ್ರದ್ದು, ಆ ಒಂದು ಶಕ್ತಿನೇ ಅವರು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಆ ಒಂದು ಭಗವಂತನ ಆಶೀರ್ವಾದ, ಭಗವಂತ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನನ್ನ ಈ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಗುರುದೇವ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.